ಆತ್ಮೀಯರೇ ನಮಸ್ಕಾರಗಳು. ನಾನು ಚಂದ್ರಶೇಖರ್ ಬಾಳೆ. ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತದೆ. ಯಂತ್ರಶಕ್ತಿ ಬಳಸಿ ಕೃಷಿಗೆ ಮಾಂತ್ರಿಕ ಸ್ಪರ್ಶ ಕೊಡಬಲ್ಲ ವೈಜ್ಞಾನಿಕ ಪರಿಣಿತಿಯುಳ್ಳ ಕೃಷಿಕ ನಟೇಶ್ ಅವರ ಕುರಿತು ತಿಳಿದುಕೊಳ್ಳೋಣ ಬನ್ನಿ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುರುವಳ್ಳಿ ಗ್ರಾಮದ ಕೃಷಿಕ ಟಿ.ಎಸ್. ನಟೇಶ್ ಅಪ್ಪಟ ಕೃಷಿಕ, ಜೊತೆಗೆ ತಂತ್ರಜ್ಞಾನದಲ್ಲಿ ಆಳವಾದ ಅರಿವು ಮತ್ತು ಆದಮ್ಯವಾದ ಉತ್ಸಾಹವನ್ನು ತುಂಬಿಕೊಂಡಿರುವ ಯುವಕ. ಸಾಂಪ್ರದಾಯಿಕ ಅಡಿಕೆ ಬೆಳೆಗಾರರ ಕುಟುಂಬದಿಂದ ಬಂದಿರುವವರು ಇವರು. ಕೃಷಿ ಕ್ಷೇತ್ರದ ಎಲ್ಲ ಮಜಲುಗಳಲ್ಲಿ ಸಾಕಷ್ಟು ಪಳಗಿದ್ದಾರೆ. ಸಾಂಪ್ರದಾಯಿಕ ಕೃಷಿಗೆ ತಾಂತ್ರಿಕತೆಯ ಮಾಂತ್ರಿಕ ಸ್ಪರ್ಶ ಕೊಡಬಲ್ಲ ಛಾತಿ ಇವರಲ್ಲಿದೆ. ಇವರು ITI ತರಬೇತಿ ಪಡೆದವರು, ಜೊತೆಗೆ ತಮ್ಮಲ್ಲಿ ಹೃದ್ಗತವಾಗಿದ್ದ ಆಲೋಚನೆ, ಸೃಜನಶೀಲತೆ, ಪರಿಣತಿ ಮತ್ತು ತಾಂತ್ರಿಕ ತಿಳುವಳಿಕೆಯನ್ನು ಪ್ರಾಯೋಗಿಕವಾಗಿ ಕಾರ್ಯರೂಪಕ್ಕೆ ತಂದು ರಚನಾತ್ಮಕವಾಗಿ ಹಲವಾರು ಉಪಕರಣಗಳನ್ನು ತಾವೇ ಸಿದ್ಧಪಡಿಸಿ ಬಳಕೆಗೆ ತಂದಿದ್ದಾರೆ. ತಂತ್ರಜ್ಞಾನವನ್ನು ಹೇಗೆ ಬಳಸಿಕೊಳ್ಳಬೇಕು ಎಂಬ ಸ್ಪಷ್ಟ ಪರಿಕಲ್ಪನೆ ಅವರಲ್ಲಿದೆ. ತಾಂತ್ರಿಕ ವಿಷಯಗಳಲ್ಲಿ ಅವರು ಸಾಕಷ್ಟು ಅಪ್ಡೇಟ್ ಆಗಿದ್ದಾರೆ. ಯಾವುದೇ ಹೊಸ ಯಂತ್ರವನ್ನು ಒಮ್ಮೆ ಕೂಲಂಕುಷವಾಗಿ ನೋಡಿದರೆ ಸಾಕು, ಅಂತಹದೇ ಇನ್ನಷ್ಟು ಹೆಚ್ಚಿನ ಗುಣಾಂಶ ಸೇರಿಸಿ ತಯಾರು ಮಾಡಬಲ್ಲ ಕ್ಷಮತೆ ಸಿದ್ಧಿ ಅವರ ಹೆಚ್ಚುಗಾರಿಕೆ. ಅವರೊಳಗೊಬ್ಬ ವಿಶೇಷ ಮೆಕ್ಯಾನಿಕ್, ಅತ್ಯದ್ಭುತ ಚಿಂತನೆಯ ಟೆಕ್ನಿಷಿಯನ್ ಇದ್ದಾನೆ. ಹೊಸ ಯಂತ್ರಗಳ ಆವಿಷ್ಕಾರ ಅವರ ಪ್ರಮುಖ ಹವ್ಯಾಸಗಳಲ್ಲೊಂದು. ಅಡಿಕೆ ತೋಟದ ಸ್ಪ್ರೇಗೆ ಇವರೇ ಯಾಂತ್ರಿಕ ಸಾಧನ ತಯಾರಿಸಿದ್ದಾರೆ. ಸಾಂಪ್ರದಾಯಿಕವಾಗಿ ನಡೆದುಕೊಂಡು ಬಂದ ಮಾನವ ಶ್ರಮದ ಸ್ಪ್ರೇಯಿಂಗ್ ಕ್ರಮವನ್ನು ಬಿಟ್ಟು ಅವರು ಅದಕ್ಕೆ ಯಂತ್ರವನ್ನು ಅವರೇ ಸ್ವತಃ ತಯಾರಿಸಿಕೊಂಡಿದ್ದಾರೆ. ಸ್ಥಳೀಯರಾದ ಬಾಲಸುಬ್ರಹ್ಮಣ್ಯ ಎಂಬ ತಂತ್ರಜ್ಞರಿಂದ 80 ಅಡಿ ಎತ್ತರದವರೆಗಿನ ಅಡಿಕೆ ಮರಗಳಿಗೆ ಸ್ಪ್ರೇ ಮಾಡಲು ಅನುಕೂಲವಾಗುವಂತಹ ದೋಟಿಯನ್ನು ತಯಾರಿಸಿಕೊಂಡಿದ್ದಾರೆ. 6.5 kg ತೂಗುವ ಈ ದೋಟಿಗೆ ಯಂತ್ರ ಅಳವಡಿಸಿ ಇದಕ್ಕೊಂದು ಚಾಲನಾ ಕ್ರಮದ ಗಾಡಿಯನ್ನು ಹೊಂದಿಸಿ ಒಬ್ಬ ಸಹಾಯಕನ ನೆರವಿನೊಂದಿಗೆ ಇಡೀ ತೋಟಕ್ಕೆ ಸ್ವತಃ ಸ್ಪ್ರೇ ಮಾಡುತ್ತಾರೆ. ಈ ಕೆಲಸಕ್ಕೆ ಅನುಭವಿ ಕೆಲಸಗಾರ ಬೇಕಿಲ್ಲ, ಮನೆಯವರೇ ಮಾಡಬಹುದು. ಸ್ಪ್ರೇ ಔಷಧಿ ತುಂಬಲು ಮತ್ತು ಸಹಾಯ ಮಾಡಲು ಒಬ್ಬ ಕೆಲಸಗಾರ ಸಾಕು. ಗಂಡಾಳೆ ಆಗಬೇಕೆಂದಿಲ್ಲ, ಹೆಣ್ಣಾಳು ಕೂಡ ಆಗಬಹುದು, ಏಕೆಂದರೆ ಇಲ್ಲಿ ಹೆಚ್ಚಿನ ದೈಹಿಕ ಶ್ರಮ ಆಗುವುದಿಲ್ಲ. 360 ಡಿಗ್ರಿ ತಿರುಗುವ ಮತ್ತು 45 ಡಿಗ್ರಿಯಷ್ಟು ಬೆಂಡ್ ಆಗುವ ಕ್ಷಮತೆ ಮತ್ತು ವಿನ್ಯಾಸವನ್ನು ಹೊಂದಿರುವ ದೋಟಿ ಮತ್ತು ಸಮಗ್ರ ಉಪಕರಣವನ್ನು ಅವರೇ ಮಾಡಿಕೊಂಡಿದ್ದು, ಇದಕ್ಕೆ ಬಳಸಿರುವ ಸಾಮಗ್ರಿಗಳು ಕೂಡ ಸೆಕೆಂಡ್ ಹ್ಯಾಂಡ್ ಐಟಂಗಳು. ಎಲ್ಲೆಲ್ಲೋ ಇದ್ದ ವೇಸ್ಟ್ ಎಂದು ಎಸೆದಿದ್ದ ಐಟಂಗಳನ್ನು ತಂದು ಅವರು ಯಂತ್ರ ಸಾಧನ ತಯಾರು ಮಾಡುತ್ತಾರೆ. ಹಾಗಾಗಿ ಅವರಿಗೆ ಖರ್ಚು ಕಡಿಮೆ ಬಿದ್ದಿದೆ. ಇಂತಹ ಉಪಕರಣವನ್ನು ಅವರು ತಯಾರಿಸಿ ಅಗತ್ಯವಿರುವ ರೈತರಿಗೆ ಬೇಡಿಕೆಗೆ ಅನುಸಾರ ಒದಗಿಸಿಕೊಡಬಲ್ಲದು. ಆದರೆ ಅವರು ಅದನ್ನು ಇನ್ನೂ ವಾಣಿಜ್ಯವಾಗಿ ಮಾಡಲು ಹೊರಟಿಲ್ಲ. ಅಡಿಕೆ ಬೇಯಿಸುವ ಕ್ರಮವನ್ನು ಸರಳೀಕೃತಗೊಳಿಸಿದ್ದಾರೆ. ಮಲೆನಾಡು ಪ್ರದೇಶದ ಅಡಿಕೆ ತೋಟಗಳಲ್ಲಿ ಅಡಿಕೆ ಸೀಸನ್ನಲ್ಲಿ ಅಡಿಕೆ ಬೇಯಿಸಿ ಒಣಗಿಸಿ ಸಂಸ್ಕರಿಸುವುದು ಬಹುದೊಡ್ಡ ಕೆಲಸ. ಅದಕ್ಕೆ ತುಂಬ ಶ್ರಮ, ಕೆಲಸಗಾರರ ಅಗತ್ಯ, ಇಂಧನವಾಗಿ ಸೌದೆ ಎಲ್ಲವೂ ಬೇಕು. ಸಾಂಪ್ರದಾಯಿಕವಾಗಿ ಒಂದು ಹಂಡೆ ಅಡಿಕೆ ಬೇಯಲು 2.5 ಗಂಟೆ ಬೇಕಿದ್ದರೆ ಇವರು ಅದಕ್ಕೆ ಅಳವಡಿಸಿರುವ ಬ್ಲೋವರ್ ಮತ್ತು ಪೂರಕ ಉಪಕರಣಗಳಿಂದ ಹೆಚ್ಚಿನ ಶಾಖ ಉತ್ಪತ್ತಿಯಾಗುತ್ತದೆ ಮತ್ತು 1 ಗಂಟೆಯಲ್ಲಿ 1 ಹಂಡೆ ಅಡಿಕೆ ಬೇಯುತ್ತದೆ. ಬೆಂದ ಅಡಿಕೆಯನ್ನು ಕನ್ವೇಯರ್ ಬೆಲ್ಟ್ ಮೂಲಕವಾಗಿ ಒಣಗಿಸುವ ಜಾಗಕ್ಕೆ ಯಾಂತ್ರಿಕವಾಗಿ ಚಾಲಿಸುವಂತೆ ಮಾಡಿದ್ದಾರಲ್ಲದೆ ಕಡಿಮೆ ಲೇಬರ್ ವೆಚ್ಚದಲ್ಲಿ ಹೆಚ್ಚಿನ ಕೆಲಸ ಆಗುವಂತೆ ಮಾಡಿದ್ದಾರೆ. ಅದನ್ನು ಅವರ ತೋಟಕ್ಕೆ ಹೋಗಿಯೇ ನೋಡಬೇಕು, ಅಷ್ಟು ಚೆನ್ನಾಗಿದೆ ಅಳವಡಿಸಿರುವ ವ್ಯವಸ್ಥೆ. ಇದು ಹೆಚ್ಚಿನ ಪ್ರಮಾಣ ಅಲ್ಲ, ಒಂದು 100ರಿಂದ 150 ಕ್ವಿಂಟಲ್ ಅಡಿಕೆ ಆಗೋರು ಸ್ವಂತಕ್ಕೆ ಮಾಡ್ಕೊಳ್ಳೋರು ಮಾಡ್ಬೋದು. ಕಮರ್ಷಿಯಲ್ ಆಗೋ ಮಾಡೋವಂಥವ್ರು ಮಾಡ್ಬೋದು, ಆದರೆ ಕಡಿಮೆ ವೆಚ್ಚದಲ್ಲಿ ಮಾಡಿರುವಂಥ ವಿಧಾನದಿಂದ ಮಾಡಿದ್ದೀನಿ.
ಭಾಳ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಮಾಡುವಂಥದ್ದು ಏನು ಇರಲ್ಲ.
6 ಎಕರೆಯಲ್ಲಿ ಸಾವಯವ ಗೊಬ್ಬರ ತಯಾರಿ ಘಟಕ ಸ್ಥಾಪಿಸಲು ವ್ಯವಸ್ಥೆ ಮಾಡಿದ್ದಾರೆ. ಇದು ಅವರ ಇನ್ನೊಂದು ಸಾಹಸ. ತೋಟದಲ್ಲಿ ಸಿಗುವ ತ್ಯಾಜ್ಯ, ಅಡಿಕೆ ಸಿಪ್ಪೆ ಹೀಗೆ ಎಲ್ಲವನ್ನೂ ಸೇರಿಸಿ ಸಾವಯವ ಗೊಬ್ಬರವನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡುವ ಇರಾದೆಯನ್ನವರು ಹೊಂದಿದ್ದು, ಡೈಜೆಸ್ಟರ್ ಬಳಸಿ ಆಧುನಿಕ ವಿಧಾನದಲ್ಲಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರುವ ಗೊಬ್ಬರದ ತಯಾರಿಕೆಗೆ ಅವರು ಮುಂದಾಗಿದ್ದಾರೆ. ಅವರು ಬಿದಿರು ಕೃಷಿಯಲ್ಲಿ ತೊಡಗುವುದರಿಂದ ಬಿದಿರಿನ ಎಲೆಗಳು ದೊಡ್ಡ ಪ್ರಮಾಣದಲ್ಲಿ ಉದುರಿ ಸಾವಯವ ಗೊಬ್ಬರಕ್ಕೆ ಪೂರಕವಾಗುವುದರಿಂದ ಬಿದಿರು ಕೃಷಿಯ ಫಾಯಿದೆಯನ್ನು ಅವರು ಸಾವಯವ ಗೊಬ್ಬರ ಘಟಕದಲ್ಲೂ ಬಳಸಿಕೊಳ್ಳಬಹುದಾಗಿದೆ. ಸುಮಾರು 20 ಎಕರೆಯಷ್ಟಿರುವ ತಮ್ಮ ತೋಟವನ್ನು ನಂದನವನವಾಗಿಸಿರುವ ನಟೇಶ್ ಕೃಷಿಕರಿಗೆ ಮಾದರಿಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ತಮ್ಮಲ್ಲಿರುವ ತಾಂತ್ರಿಕ ಕ್ಷಮತೆಯನ್ನು ಬಳಸಿಕೊಂಡು ಕೃಷಿಕರಿಗೆ ಉಪಯುಕ್ತವಾಗುವ ಕಡಿಮೆ ವೆಚ್ಚದ ಯಂತ್ರ ಘಟಕಗಳ ತಯಾರಿಕೆಯಲ್ಲಿ ಮುಂದಾಗುವುದರ ಮೂಲಕ ಹೆಚ್ಚಿನ ಜನಪ್ರಿಯತೆ ಪಡೆಯುವಂತಾಗಬೇಕೆಂದು ಗ್ರಾಮ ಸ್ವರಾಜ್ಯ ಮೀಡಿಯಾ ಹಾರೈಸುತ್ತದೆ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.